ಸರ್ ಏನ್ ಡಿಫ್ರೆನ್ಸ್ ಇದೆ ಪೆರಿಯಾರ್ ಅವ್ರದ್ದು ಐಡಿಯಾಲಜೀಸ್ಗೂ ಇವಾಗ ಕರೆಂಟ್ ಕರ್ನಾಟಕದಲ್ಲಿ ಇರೋದು? ಏನ್ ಚೇಂಜಸ್ ಆದ್ರೆ ನಿಮ್ಗೆ ನಾವು ಸ್ವಲ್ಪ ಇಟ್ಸ್ ಗುಡ್ ಒಳ್ಳೇದು? ಕ್ವಶನ್. ನಮಗೇನಾಗುತ್ತೆ ಅಂದರೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಅದು ಅಂಬೇಡ್ಕರ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇವರೆಲ್ಲ ಹಿಂದುತ್ವ ಹೇಳೋ ಸಾವರ್ಕರ್ ಆಗಿರ್ಬೋದು, ಇವರು ಕಮ್ಯುನಿಸ್ಟ್ ಹೇಳೋರು ಅವರ ಸಿದ್ಧಾಂತದವರಾಗಿರ್ಬೋದು, ಯಾರೇ ಇರ್ಬೋದು, ಗಾಂಧಿ ಆಗಿರ್ಬೋದು. ನಾವು ಇವತ್ತಿನ ದಿನ 21ನೇ ಶತಮಾನ ಕರ್ನಾಟಕಕ್ಕೆ ಆಧುನೀಕರಿಸೋದು ಭಾಳ ಮುಖ್ಯ ಆಗುತ್ತೆ. ಸೊ ಒಂದು 20 ವರ್ಷ 1947 67 ಅಂತ ನೋಡ್ಕೋಬೋದು. ಅದಕ್ಕಿಂತ ಮುಂಚೆ ರಾಜಾಜಿ ಇವರೆಲ್ಲ, ರಾಜಗೋಪಾಲಾಚಾರಿ ಆಗಿರ್ಬೋದು, ಕಾಮರಾಜ್ ಆಗಿರ್ಬೋದು, ಇವರೆಲ್ಲ ಕೂಡ ಕಾಂಗ್ರೆಸ್ ಅನ್ನೋ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಿನಲ್ಲಿತ್ತು, ಆ ಭಾಗಗಳಲ್ಲಿ. ಆ ಟೈಮ್ನಲ್ಲಿ ಪೆರಿಯಾರಿನ ಒಂದು ಜಸ್ಟಿಸ್ ಪಾರ್ಟಿಯಿಂದ ದ್ರಾವಿಡ ಮೂಮೆಂಟ್ ಅಂತ ಕಟ್ತಾರೆ, ದ್ರವಿಡಿಯನ್ ಮೂಮೆಂಟ್. ಆ ದ್ರವಿಡಿಯನ್ ಮೂಮೆಂಟ್ ಏನದರ ಸಿದ್ಧಾಂತ ಅಂದರೆ, ಇದರ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ, ಅಸಮಾನತೆ ವಿರುದ್ಧ ಒಂದು ಸಮಾಜ ನಿರ್ಮಾಣ ಮಾಡೋದಂತ. ಅದು ನಾನು ಇವತ್ತಿನ ವ್ಯಾಖ್ಯಾನಿಸ್ತೀನಿ. ಪೆರಿಯಾರ್ ಅವ್ರು ಓದಿರೋದೇ 5th ಸ್ಟ್ಯಾಂಡರ್ಡ್. ಇವಾಗ ನೋಡಿದ್ರೆ ಬಾಬಾ ಸಾಹೇಬರು, ಗಾಂಧಿ, ನೆಹರು, ಜಿನ್ನಾ ಇವರೆಲ್ಲ ಕೂಡ ಫಾರಿನ್ ಎಜುಕೇಟೆಡ್. ಬಟ್ ತಂದೆ ಪೆರಿಯಾರ್ ಓದಿದೆ 5th ಸ್ಟ್ಯಾಂಡರ್ಡು. ಬಟ್ ಆ 5th ಸ್ಟ್ಯಾಂಡರ್ಡ್ ಓದಿದ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಅರ್ಥ ಮಾಡಿಕೊಂಡ್ರು. ಎಲ್ಲ ನಿಂತಿರೋದು ಪವರ್ ಸ್ಟ್ರಕ್ಚರ್ಗಳ ಮೇಲೆ. ಪವರ್ ಸ್ಟ್ರಕ್ಚರ್ ಅದು ಒಂಥರ ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ ವಿಚಾರಗಳು, ಸ್ಪೋರ್ಟ್ಸು ಎಲ್ಲಕ್ಕಿಂತ ಪವರ್ ಸ್ಟ್ರಕ್ಚರ್. ಆ ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಡಬೇಕು. ಪ್ರತಿರೋಧ ಕೊಡೋದು ಹೇಗೆ? ನನ್ನ ಪ್ರಕಾರ ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು, ಒಂದು ಸಮಾಜ ಕಟ್ಟೋದು.